ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಕಾಕ್ರೋಚ್ ಪಾರ್ಟಿಯ ಸದಸ್ಯರು ಭೇಟಿಯನ್ನ ಕೊಟ್ಟರು. ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಸೌರವ್ ದಾಸ್ ವಿಸಿಟ್ ಮಾಡಿದ್ದಾರೆ. ಪುನೀತ್ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಈಗ ಸಿಜೆಪಿಯ ಸದಸ್ಯರು ಕಾಕ್ರೋಚ್ ಜನತಾ ಪಾರ್ಟಿ ದೇಶದಲ್ಲಿ ಟ್ರೆಂಡ್ ಅಲ್ಲಿರುವಂತಹ ಪಾರ್ಟಿ ಸದ್ಯಕ್ಕೆ. ಮೊನ್ನೆ ದೆಹಲಿಯಲ್ಲೂ ಕೂಡ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೂಡ ಸಿಕ್ಕಿತ್ತು ಅವ್ರಿಗೆ. ಬಟ್ ಪೊಲೀಸರು ಅದನ್ನ ತಡೆಯುವಂತ ಕೆಲಸ ಮಾಡಿದ್ರು. ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಈಗ ಜಿರಳೆ ಪಾರ್ಟಿಯವರು ಫ್ರೀಡಂ ಪಾರ್ಕ್ನಲ್ಲಿ ಸಂಜೆ ಪ್ರತಿಭಟನೆ ಇದೆ. ಕೇಂದ್ರ ಸರ್ಕಾರದ ನಿಲುವುಗಳನ್ನು ಖಂಡಿಸಿ, ಅಂದ್ರೆ ಆ ನೀಟ್ ಅಕ್ರಮವನ್ನು ಖಂಡಿಸಿ ಪ್ರತಿಭಟನೆಗೂ ಮುನ್ನ ಪುಷ್ಪ ನಮನ ಸಲ್ಲಿಸಿದ್ದಾರೆ ಅಪ್ಪು ಸಮಾಧಿಗೆ. ಪ್ರತಿಭಟನೆಯಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಭಾಗಿಯಾಗುವಂತ ಸಾಧ್ಯತೆಗಳಿದ್ದಾವೆ. ನೋಡ್ತಾ ಇದ್ದೀವಿ ಫೋಟೋಗಳನ್ನು. ಸಿಜೆಪಿ ಜಿರಳೆ ಪಾರ್ಟಿಯವರು ವಕ್ತಾರ ಸೌರವ್ ದಾಸ್ ಭೇಟಿಯನ್ನು ಕೊಟ್ಟು ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ನೋಡಿ, ಈಗ ಕರ್ನಾಟಕದಲ್ಲಿ ಟ್ರೆಂಡ್ ಹೆಂಗಿದೆ ಅನ್ನೋದು ಗೊತ್ತಾಗಬೇಕು. ಇವತ್ತು ಮೊನ್ನೆ ದೆಹಲಿಯಲ್ಲಿ ಗೊತ್ತಾಯಿತು, ಒಂದು ಲೆವೆಲ್ಗೆ ಬೆಂಬಲ ಇದೆಯಪ್ಪ, ಯುವಕರು ಬಂದಿದ್ರಲ್ಲಿ ಬೇರೆ ಬೇರೆ ಸಂಘಟನೆಯವರು ಕೂಡ ಕೈ ಜೋಡಿಸಿದ್ರು. ಬಟ್ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಈ ಕಾಕ್ರೋಚ್ ಪಾರ್ಟಿಯವರ ಪ್ರತಿಭಟನೆಗೆ ರಾಜ್ಯದ ಬೆಂಬಲ ಹೆಂಗಿರುತ್ತೆ? 100 ಜನಕ್ಕೆ ಸೀಮಿತ ಆಗುತ್ತಾ? 15-20 ಜನಕ್ಕೆ ಸೀಮಿತ ಆಗುತ್ತಾ? 500, 1000, ಲಕ್ಷ? ಖಂಡಿತವಾಗಲೂ ಕುತೂಹಲ ಇದ್ದೆ. ಯಾಕಂದರೆ ಏಕಾಏಕಿ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವಂಥ ಪಾರ್ಟಿ ಇದು. 22 ಮಿಲಿಯನ್ ಫಾಲೋವರ್ಸ್ ಇರೋದು, 2 ಕೋಟಿಗಿಂತ ಹೆಚ್ಚು ಬರೀ 2-3 ದಿನದಲ್ಲಿ ಆಗಿರೋದು. ಹಾಗಾಗಿನೇ ಈಗ ನೋಡಿ, ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ, ಗೌರವ ಸಲ್ಲಿಸಿದ್ದಾರೆ. ಸಂಜೆ ಹೊತ್ತಿಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಆದರೆ ಒಂದು ಇಂಟ್ರೆಸ್ಟ್ ಇಲ್ಲಿ, ಎಷ್ಟು ಜನ ಸೇರ್ತಾರೆ? ಆ ಕಾಕ್ರೋಚ್ ಪಾರ್ಟಿಯನ್ನು ರಾಜ್ಯದ ಯುವಕರು ಒಪ್ಕೊಳ್ತಾರಾ ಇಲ್ವಾ? ಜಿರಳೆಗೆ ಎಷ್ಟು ಇಲ್ಲಿ ಬೆಂಬಲ ಸಿಗುತ್ತೆ ಹಾಗಾದರೆ? ಯಾಕೆಂದರೆ ಮೊದಲು ಡೆಲ್ಲಿ ಆದಮೇಲೆ ಈಗ ಬೆಂಗಳೂರು ಅವರು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೆ. ಅಂದರೆ ತಮ್ಮ ಪಕ್ಷವನ್ನು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ತಳಮಟ್ಟದಿಂದ ಬಲಪಡಿಸಬೇಕು ಅಂತ ಕರ್ನಾಟಕದಲ್ಲೂ ಕೂಡ ಪ್ಲಾನ್ ನಡೀತಾ ಇದೆ.